ಓಕೆ, ಗೋ ಟು ಸ್ಟಾರ್ಟ್. ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಮಾಡಲ್ ಪೇಪರ್ನ MCQನ ನಾನು ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ MCQ ಕ್ವಶನ್ 8th one. Match the following. Match least one with least two. Least one, least two. In least one, A 5C0, 5C0, B 5P2, 5P2, third one 5C2, 5C2. In list 2, first one 20, second one 10, third one 1. Option, choose the correct answer. Choose the correct answer from the options given below. Options given below. Option A, A1, B2, C3. Option B, A3, B2, C1. Option C, A2, B1, C3. Option D, A3, B1, C2. 5C0 direct answer ಹೇಳ್ಬೋದು. NC0 value is always 1. 5C0 value 53. A3 ಎಂದಾಗ ಅಲ್ಲಿಗೆ ಆಪ್ಷನ್ ಬಿ ಬರ್ಬೋದು, ಆಪ್ಷನ್ ಡಿ ಬರ್ಬೋದು. ಅಲ್ಲಿಗೆ ಆಪ್ಷನ್ ಎ ಇಗ್ನೋರ್ ಮಾಡೋಣ, ಆಪ್ಷನ್ ಸಿ ಇಗ್ನೋರ್ ಮಾಡೋಣ. ಯಾಕೆಂದರೆ 5C ಅಂದರೆ 1 ಅಂತ ಬಂದಿರೋದ್ರಿಂದ ಐದರ್ ಬಿ ಆಗಬೇಕು ಇಲ್ಲ ಡಿ ಆಗಬೇಕು. ನೆಕ್ಸ್ಟ್ ಬಿ 5P2 permutation formula NPR is equal to factorial n divided by factorial n minus r. That is equal to 5P2, 5 factorial divided by 5 minus 2, 3 factorial. We know that 5 factorial is nothing but 5 into 4 into 3 factorial divided by 3 factorial. Get cancel. 5 into 4, 5 into 4, 20. 5P2 goes to again B1, B1 here B2 ಆಗಿದೆ. ನೆಕ್ಸ್ಟ್ C2 ಆಗಲೇಬೇಕು. C2 5C2 10 ಆಗಲೇಬೇಕು, ಅದೇ ಆಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ NCR? ಫ್ಯಾಕ್ಟೋರಿಯಲ್ n divided by factorial n minus r into factorial r. Factorial 5 divided by factorial
5 minus 2 ಅಂದರೆ 3 ಫ್ಯಾಕ್ಟೋರಿಯಲ್, 5 into 4 20, 20 by 2 ಫ್ಯಾಕ್ಟೋರಿಯಲ್, 20 by 2 is any but 10. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ವಿತ್ ಎಕ್ಸ್ಪ್ಲನೇಷನ್ ಇದ್ದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. 3 ಮಾಡಲ್ ಪೇಪರನ್ನು ನೀವು ಪರ್ಫೆಕ್ಟಾಗಿ ಇಟ್ಕೊಂಡು ನೀವು ವರ್ಕೌಟ್ ಮಾಡಬೇಕು. ನೆಕ್ಸ್ಟ್ ಒನ್ 11th ಒನ್, ಅದರಲ್ಲಿ ಅಪ್ ಟು 10 ಆಗಿದೆ ಫಸ್ಟ್ ವಿಡಿಯೋದಲ್ಲಿ. ಸ್ಟೇಟ್ಮೆಂಟ್ 1 ರೀಡ್ ಮಾಡಿಬಿಡ್ತೀನಿ, ಎಲ್ಲ ವರ್ಬಲ್ ಫಾರ್ಮಲ್ಲಿದೆ. ಸ್ಟೇಟ್ಮೆಂಟ್ 1 ಮಾಡಲ್ ಪೇಪರ್ ನಿಮ್ಮ ಹತ್ರ ಇದೆ. ಸ್ಟೇಟ್ಮೆಂಟ್ 1, ದ ಎಕ್ಸೆಂಟ್ರಿಸಿಟಿ ಆಫ್ ದಿ ಹೈಪರ್ಬೋಲಾ, ಎಕ್ಸೆಂಟ್ರಿಸಿಟಿ ಆಫ್ ದಿ ಹೈಪರ್ಬೋಲಾ, which is the equation of the hyperbola, x square by a square minus y square over b square is equal to 1 is the equation of the hyperbola. X square by a square minus y square divided by b square is equal to minus 1 is conjugate hyperbola. ಈ hyperbola ಅಂದರೆ geometrical for lies on x axis, ಇದನ್ನ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಅಂತ ಕರಿತೀವಿ. y x ಅನ್ನು ಕಾಂಜುಗೇಟ್ x ಅಂತ ಕರಿತೀವಿ. ಈ ಈಕ್ವೇಷನ್ಸ್ಗೆ ಜಿಯೋಮೆಟ್ರಿಕಲ್ ಫಿಗರ್ ದ ಹೈಪರ್ಬೋಲಾ ಲೈಸ್ ಆನ್ y axis, ಇದನ್ನ ಕಾಂಜುಗೇಟ್ ಹೈಪರ್ಬೋಲಾ ಅಂತ ಕರಿತೀವಿ. ವಾಟ್ ಇಸ್ ದ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಹೈಪರ್ಬೋಲಾ? E is equal to root of a square plus b square by a. Eccentricity of hyperbola root of a square plus b square by a. What is the eccentricity formula of conjugate hyperbola? Andre E is equal to root of a square plus b square divided by b. ಹೈಪರ್ಬೋಲಾದಲ್ಲಿ ಎಕ್ಸೆಂಟ್ರಿಸಿಟಿ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಅದೇ ಎಲಿಪ್ಸಿಗೆ ಕಂಪೇರ್ ಮಾಡಿದಾಗ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಎಲಿಪ್ಸ್ a square minus b square by a, where a is greater than b. a ವ್ಯಾಲ್ಯೂ b ಗಿಂತ ಜಾಸ್ತಿ ಇದ್ರೆ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಎಲಿಪ್ಸ್ E is equal to root of a square minus b square by a. ನಾವು E is equal to c by a ಅಂತಲೂ ಬರ್ಸಿದ್ವಿ. c by a ಅಂದರೆ where c is equal to what? Root of a square minus b square. If a is less than b, eccentricity formula of ellipse a value b ಗಿಂತ ಕಡಿಮೆ ಇದ್ರೆ b square minus a square divided by b. This is the eccentricity formula of ellipse where a less than b. a value b ಗಿಂತ ಜಾಸ್ತಿ ಇದ್ದಾಗ ಇದು ಫಾರ್ಮುಲಾ, ಕಡಿಮೆ ಇದ್ದಾಗ ಈ ಫಾರ್ಮುಲಾ. ಎಲ್ಲ ಫಾರ್ಮುಲಾಗಳನ್ನು ಬರಬೇಕು. ವಾಟ್ ಈಸ್ ದ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಆಫ್ ಪ್ಯಾರಾಬೋಲಾ? ಎ ಈಸ್ ಈಕ್ವಲ್ ಟು 1. ಎಲಿಪ್ಸಲ್ಲಿ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಲೆಸ್ ದ್ಯಾನ್ 1 ಆಗಿರುತ್ತೆ. ಹೈಪರ್ಬೋಲಾದಲ್ಲಿ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಎಲಿಪ್ಸಲ್ಲಿ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಈಗ 10ನೇ ಮಾಡಲ್ ಪೇಪರಲ್ಲಿ 11ನೇ ಕ್ವಶನ್ ಏನಿದೆ? ಸ್ಟೇಟ್ಮೆಂಟ್ 1, ದ ಎಕ್ಸೆಂಟ್ರಿಸಿಟಿ ಆಫ್ ಹೈಪರ್ಬೋಲಾ, ಎಕ್ಸೆಂಟ್ರಿಸಿಟಿ ಆಫ್ ಹೈಪರ್ಬೋಲಾ 9x square minus 16y square is equal to 144 is 5 by 4. ಇದು ಫಸ್ಟ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಏನು ಹೇಳ್ತಾ ಇದ್ದಾರೆ? ದ ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬೋಲಾ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಈಸ್ ರೂಟ್ ಆಫ್ a square plus b square by a. Eccentricity formula of hyperbola root of a square plus b square by a. ಇದು ಸ್ಟೇಟ್ಮೆಂಟ್ 1, ಇದು ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ರೂಟ್ ಆಫ್ a square plus b square by a. ದಿಸ್ ಇಸ್ ದ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಹೈಪರ್ಬೋಲಾ. ಇದಕ್ಕೆ ಎಕ್ಸೆಂಟ್ರಿಸಿಟಿ 5/4 ಕೊಟ್ಟಿದ್ದಾರೆ ಅಂದರೆ ಕರೆಕ್ಟ್ ಆಗಿದೆಯೋ ಅಂತ ಚೆಕ್ ಮಾಡಬೇಕು ನೀವು.
ಫಾರ್ಮುಲಾ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಹಾಕಿದಾಗ 5/4a ಬಂದರೆ ಆ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಅಂತ ಅರ್ಥ. ಈ 9x ಸ್ಕ್ವೇರ್ ಮೈನಸ್ 16y ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಅಂತ ಏನು ಕೊಟ್ಟಿದ್ದಾನೆ ಅಂದರೆ ಅದನ್ನು ಹೈಪರ್ಬೋಲಕ್ಕೆ ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್? ಆರ್ ಎಚ್ ಎಸ್ ಅಲ್ಲಿ 144 ಅಂತ ಇದೆಯಲ್ಲ, ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 144 ಇದು ಬರೆದಿದ್ದೇನೆ. 9x ಸ್ಕ್ವೇರ್ by 144 minus 16y square by 144 is equal to 1. 9 ones are 9 16. 16 ones are 69. Again x square by 16 minus y square by 9 is equal to 1. This is the standard equation of the hyperbola. A square is equal to 16. A is equal to 4. Root 16 ಅಂದರೆ 4 ಆಗುತ್ತೆ. b square is equal to 9, b is equal to 3. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 5/4 ಬಂದರೆ ಆ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಅಂತ ಅರ್ಥ. ಚೆಕ್ ಮಾಡೋಣ. e is equal to root of a square 16 plus b square 9. 16 plus 9 25 by what is the value of a? A is equal to 4. e is equal to exact square root of 25 5/4 ಕರೆಕ್ಟ್ ಆಗಿದೆ. ಈ ಹೈಪರ್ಬೋಲಕ್ಕೆ ಎಕ್ಸೆಂಟ್ರಿಸಿಟಿ 5/4 ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಸ್ಟೇಟ್ಮೆಂಟ್ 1 is true. ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾರೆ? ದಿಸ್ ಈಸ್ ದ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಹೈಪರ್ಬೋಲಾ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ಅಲ್ಲಿಗೆ ಎಲ್ಲ ಸ್ಟೇಟ್ಮೆಂಟ್ ಫಾರ್ಮಲ್ ಇರೋದ್ರಿಂದ ನಾನು ಅದನ್ನು ಬರೆಯೋಕ್ಕೆ ಹೋಗಿಲ್ಲ. ಅಲ್ಲಿಗೆ ಅದು ಇಷ್ಟನೇ ಕ್ವಶನ್ ಅದು 11th ಒಂದು ಕ್ಲೀನಾಗಿ ಮಾಡೋದು ಪೇಪರ್ ಇಟ್ಕೊಂಡಿರ್ತೀರಲ್ವ. 11th ಕ್ವಶನ್ ಆಪ್ಷನ್ ಈಸ್ ಎರಡೂ ಟ್ರೂ ಆಗಿದೆ. ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is also true. ನೆಕ್ಸ್ಟ್ ಕ್ವಶನ್ 12th ಕ್ವಶನ್. The axis in which the point 0, 5, 0 lies passes through. ಈ ಪಾಯಿಂಟು ಎಕ್ಸ್ ಎಕ್ಸ್ ಮೇಲೆ ಪಾಸ್ ಆಗ್ತಾ ಇದೆಯಾ, ವೈ ಎಕ್ಸ್ ಮೇಲೆ ಪಾಸ್ ಆಗ್ತಾ ಇದೆಯಾ, ಝೆಡ್ ಎಕ್ಸ್ ಮೇಲೆ ಪಾಸ್ ಆಗ್ತಾ ಇದೆಯಾ? ಇದು 3D ನಲ್ಲಿ ಬರುತ್ತೆ. ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಸ್ ಇರೋದ್ರಿಂದ ದ ಪಾಯಿಂಟ್ ಲೈಸ್ ಆನ್ ಐದರ್ ಇನ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಅಂತ ಕೇಳಿದ್ದಾರೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾವು ಇಲ್ಲಿ ವೈ ಕೋಆರ್ಡಿನೇಟ್ ಇದೆ, ಎಕ್ಸ್ ಕೋಆರ್ಡಿನೇಟ್ ಇಸ್ 0, ವೈ ಕೋಆರ್ಡಿನೇಟ್ 0, ದ ಪಾಯಿಂಟ್ ಲೈಸ್ ಆನ್ ವೈ ಆಕ್ಸಿಸ್. ಆಪ್ಷನ್ ಎ ಆನ್ಸರ್ ಗೊತ್ತಾಗೋಗ್ಬಿಟ್ಟಿದೆ. ಎಕ್ಸ್ ಆಕ್ಸಿಸ್, ಆಪ್ಷನ್ ಬಿ ವೈ ಆಕ್ಸಿಸ್, ಆಪ್ಷನ್ ಸಿ ಝೆಡ್ ಆಕ್ಸಿಸ್, ಆಪ್ಷನ್ ಡಿ x plus y is equal to 0. Which is the answer? Option B is the answer. Suppose 5 0 0 ಅಂತ ಕೊಟ್ಟಿದ್ರೆ on x axis, 0 0 5 ಅಂತ ಕೊಟ್ಟಿದ್ರೆ on z axis, 0 0 0 ಅಂತ ಕೊಟ್ಟಿದ್ರೆ origin. Next one 13. Limit of the function x cube minus x square plus 1 as x tends to minus 1. Option A 1, option B 0, option C minus 1, option D 2. ಜನರಲ್ ಆಗಿ ನ್ಯೂಮರೇಟರ್ ಮಾತ್ರ ಫಂಕ್ಷನ್ ಇದೆ ಅಂದರೆ ಡೈರೆಕ್ಟ್ ಲಿಮಿಟನ್ನು ಅಪ್ಲೈ ಮಾಡ್ಬೋದು. ಡಿನಾಮಿನೇಟರ್ ಇದ್ದಾಗ ಮಾತ್ರ ನಾವು ವೆರಿಫೈ ಮಾಡಬೇಕಾಗತ್ತೆ. ಯಾಕೆಂದರೆ 0/0 ಬರೋ ಚಾನ್ಸಸ್ ಇರುತ್ತೆ, ಇನ್ಫಿನಿಟಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ನ್ಯೂಮರೇಟರ್ ಇದ್ದಾಗ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಕೆಲವು ಸಂದರ್ಭದಲ್ಲಿ.
ಇನ್ಫಿನಿಟಿ ಬರೋ ಚಾನ್ಸಸ್ ಇರುತ್ತೆ. ಅಪ್ಲೈ ಮಾಡಿ. ಅಪ್ಲೈ ದ ಲಿಮಿಟ್ ಅಂದರೆ ಇನ್ ದ ಪ್ಲೇಸ್ ಆಫ್ ಎಕ್ಸ್ -1 ಹೋಲ್ ಕ್ಯೂಬ್ -1 ಹೋಲ್ ಸ್ಕ್ವೇರ್ +1. ಪವರಲ್ಲಿ ಆ್ಯಡ್ ನಂಬರ್ ಇತ್ತು, ಬೇಸಲ್ಲಿ -1 ಇದ್ದರೆ ಆನ್ಸರ್ ಈಸ್ -1. ಈ ಮೈನಸ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರಲ್ಲ, ಮಾಡಬಾರ್ದು. ಪವರಲ್ಲಿ 2 ಇದ್ದಾಗ ಅಥವಾ 3 ಇದ್ದಾಗ -1 ಸ್ಕ್ವೇರ್ ಇಸ್ ಬಟ್ 1 +1 -1 +1 get cancel. Answer is -1. Option C is the answer. Next. The median mean, range ಅವೆಲ್ಲ ಮೋಡ್ ಡಿಸ್ಕಸ್ ಮಾಡಿದ್ದೇನೆ. ರೇಂಜ್, ಮೀಡಿಯನ್, ನೆಕ್ಸ್ಟ್ ಮೀನ್, ಮೋಡ್. ಮೀಡಿಯನ್ ಆಫ್ 3, 10, 6, 7, 11, 13, 15 is option A 7, option B 9, option C 10, option D 11. ನೋಡಿ, ಮೀಡಿಯನ್ ಅನ್ನು ಕೊಟ್ಟಾಗ, ಮೀಡಿಯನ್ ಕಂಡಿಡಿ ಅಂತ ಕೊಟ್ಟಾಗ ಇವನ್ನ ಫಸ್ಟ್ ಇವೇ ಫ್ರೀಕ್ವೆನ್ಸಿ ಅಂತ ಇದೆ, ಅವನ್ನ ಫಸ್ಟ್ ನಾವು ಆರ್ಡ್ರಲ್ಲಿ ಬರ್ಕೊಬೇಕು. 3 ಲೀಸ್ಟ್, ಅದಕ್ಕಿಂತ ಲೀಸ್ಟ್ ಯಾವುದು? 6, 7, 10, 11, 13, 15 ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಬೇಕು. ಬರ್ಕೊಂಡಾದ್ಮೇಲೆ ಈವನ್ ಇದೆಯಾ, ಆ್ಯಡ್ ನಂಬರ್ಸ್ ಇದೆಯಾ, ಈವನ್ ನಂಬರ್ಸ್ ಇದೆಯಾ, ಆ್ಯಡ್ ನಂಬರ್ಸ್ ಇದೆಯಾ ಚೆಕ್ ಮಾಡಬೇಕು. 1, 2, 3, 4, 5, 6, 7 ಆ್ಯಡ್ ನಂಬರ್ ಇದೆ. ಆ್ಯಡ್ ನಂಬರ್ ಇದ್ದಾಗ ಡೈರೆಕ್ಟಾಗಿ ಮಿಡ್ಲ್ ಟರ್ಮನ್ನು ಹೇಳ್ಬೋದು. ಮೀಡಿಯನ್ ಅಂದರೆ ಮಿಡ್ಲ್ ಟರ್ಮ್ ಅಂತ ಅರ್ಥ. ಈಗ ಮಿಡ್ಲ್ ಟರ್ಮ್ ಯಾವುದು? 10. ಸಪೋಸ್ ಈವನ್ ಇದ್ದರೆ ಮಿಡ್ಲ್ ಟರ್ಮ್ ಎರಡನ್ನೂ ಕೂಡಿ ಡಿವೈಡೆಡ್ ಬೈ 2 ಮಾಡಿದಾಗ ಬರ್ತಕ್ಕಂಥದ್ದು ಮೀಡಿಯನ್ ಆಗುತ್ತೆ. ಯಾವಾಗ? ಈವನ್ ನಂಬರ್ಸ್ ಇದ್ದಾಗ. ಈಗ ಆ್ಯಡ್ ನಂಬರ್ ಇರೋದ್ರಿಂದ ವಿಚ್ ಇಸ್ ದ ಮೀಡಿಯನ್? 10. ಆನ್ಸರ್ ಈಸ್ ಸಿ. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 15. The probability of getting exactly 2x on tossing a coin thrice is option A 2/5, option B 3/5, option C 3/8, option D 1/8. First, it's a coin tossed once ಅಂದಾಗ, ಟ್ವೈಸ್ ಅಂದಾಗ, ಥ್ರೈಸ್ ಅಂದಾಗ ನಾವೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೇವೆ. ಈಗ ಕಾಯಿನನ್ನು 3 ಟೈಮ್ಸ್ ಟಾಸ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸನ್ನು ನಾನು ಬರೆಯೋದು ಹೇಳ್ಕೊಟ್ಟಿದ್ದೇನೆ. ಮೋಸ್ಟ್ಲಿ ಎಲ್ಲರೂ ಗೊತ್ತಿದೆ ಅನ್ಕೊಂತೇನೆ. ಔಟ್ಕಮ್ಸ್ ಎಷ್ಟಿರುತ್ತೆ? 8. H H H H T T T H H T T H H T T H T H T H T H T.
ಅದಕ್ಕೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್ 1 2 3 4 5 6 7 8. ಇದರಲ್ಲಿ ಎಕ್ಸಾಕ್ಟ್ 2 ಏಟ್ಸ್ ಎರಡೇ ಇಟ್ಟಿರಬೇಕು. ಎಕ್ಸಾಕ್ಟ್ 1 2 1 2 3. ಅಲ್ಲಿಗೆ ಎನ್ ಆಫ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ 2 ಏಟ್ಸ್ ಇರ್ತಕ್ಕಂಥ ಔಟ್ಕಮ್ಸ್ ಇರ್ತಕ್ಕಂಥ ಈವೆಂಟ್ಗೆ ನಾನು ಇ ಅಂತ ತಗೊಂಡಿದ್ದೇನೆ. ಎಷ್ಟಾಯಿತು? 3. ಎನ್ ಆಫ್ ಈಸ್ ಈಕ್ವಲ್ ಟು 3/8. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ ಇಸ್ ದ ಆನ್ಸರ್. ಅಲ್ಲಿಗೆ ಒಂದು ಮಾಡಲ್ ಪೇಪರಲ್ಲಿ 15 MCQ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಾರ್ಟ್ ಎನಲ್ಲಿ 1 to 15 MCQ ಇರುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆನ್ಸರ್ ಕೊಟ್ಟಿರ್ತಾರೆ. ಇದು 1 -1 ಸೆಕೆಂಡ್, ಪಾರ್ಟ್ ಎನಲ್ಲಿ ಸೆಕೆಂಡು. 1 -1 64, 2 4 20. 5 ಕ್ವಶನ್ಸ್ ಇರುತ್ತೆ. 6 ಕೊಟ್ಟಿರ್ತಾರೆ. ಒಂದು ಮಿಸ್ ಆಗಲಿ ಅಂತ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ. 16 ಲೆಟ್ ಸೆಟ್ ಎ ಕಂಟೈನಿಂಗ್ x y z. ಸೆಟ್ ಎನಲ್ಲಿ 3 ಎಲಿಮೆಂಟ್ಸ್ ಇದೆ, x, y, z. ಯಾವಾಗಲೂ ಅಷ್ಟೇ ಸೆಟ್ ಒಳಗಡೆ ಎಲಿಮೆಂಟ್ಸನ್ನು ಬರೀಬೇಕಾದ್ರೆ ಪ್ರತಿಯೊಂದಕ್ಕೂ ಕಾಮ ಹಾಕಿ ಬರೀಬೇಕು. ಸೆಟ್ ಬಿ ಕಂಟೈನಿಂಗ್ 1, 2. Then the number of relations from set A to set B is ನಂಬರ್ ಆಫ್ ಸಬ್ಸೆಟ್ಸ್ ಬೇರೆ. ನಾವು ಎನ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ಕೊಂಡಿದ್ವಿ, ಅದು ನಂಬರ್ ಆಫ್ ಸಬ್ಸೆಟ್ಸ್. ಎನ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಥವಾ ಎಮ್ ಇಂಟು ಎನ್ ಅಂತ ಹೇಳ್ಕೊಂಡಿದ್ದೀವಿ, ಅದು ನಂಬರ್ ಆಫ್ ಸಬ್ಸೆಟ್ಸ್ಗೆ ಫಾರ್ಮುಲಾ. ಇಲ್ಲಿ ದ ನಂಬರ್ ಆಫ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಫಾರ್ಮುಲಾ 2 to the power of n of a into n of b. 2 to the power n of a ಅಂದ್ರೇನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ. ಅದಕ್ಕೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ನಿಮಗೆ ಗೊತ್ತಾಗ್ತಾ ಇದೆ 3. ಎನ್ ಆಫ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ 2. ಅದಕ್ಕೆ 2 to the power of ಎನ್ ಆಫ್ ಎ 3 ಇಂಟು ಎನ್ ಆಫ್ ಬಿ 2. 2 to the power of 3 into 2 6. 2 to the power of 6 ಅಂದರೆ ಎಷ್ಟು? ನಿಮಗೆ ಪರ್ಫೆಕ್ಟಾಗಿ ಯಾವುದ್ರ ವ್ಯಾಲ್ಯೂ ಗೊತ್ತಿದೆ ಸ್ಪ್ಲಿಟ್ ಮಾಡ್ಕೊ. ಲಾ ಆಫ್ ಇಂಡಿಸಿಸ್ 2ನ 6 ಟೈಮ್ಸ್ ಗುಣಿಸಿದ್ರು ಅಷ್ಟೇ ಆನ್ಸರ್ ಬರುತ್ತೆ. 2 to the power of 4 into 2 to the power of 4. 2 to the power of 4 into 2 to the power of 2. 16 into 2 square ಅಂದರೆ 4. 16 into 4 ಅಂದರೆ ಎಷ್ಟಾಯಿತು? 64. ಟೋಟಲ್ ಎಷ್ಟಾಯಿತು? 64 ರಿಲೇಷನ್ಸನ್ನು ಮಾಡ್ಬೋದು ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಅಲ್ಲಿಗೆ ವಿಚ್ ಇಸ್ ಆನ್ಸರ್? 64. ಆನ್ಸರ್ 64. ಫಾರ್ಮುಲಾ ಹಾಕಿದ್ದೇನೆ 2 to the power of n of a into n of b. ಸೆಟ್ ಎ ಅಂಡ್ ಬಿ ಯಾವ್ದು ಬೇಕಾದ್ರೂ ಕೊಡ್ಬೋದಲ್ಲ, ಕೊಡ್ಲಿ. Next 17. The slope of the line, the slope of the line passing through the points, passing through the points 4, 0 and 6, 4. 4, 0 and 6, 4 is. How to find out the slope of a line passing through the points? Points ಅನ್ನು ಕೊಟ್ಟಾಗ ಸ್ಲೋಪ್ ಅನ್ನು ಕಂಡುಹಿಡ್ಕೊಳ್ಳೋದಕ್ಕೆ 2 ಫಾರ್ಮುಲಾ ಇದೆ. ಸ್ಲೋಪ್ ಆಫ್ ಎ ಲೈನ್ ಇದೆ. ಸ್ಲೋಪ್ ಆಫ್ ಎ ಲೈನ್ m is equal to minus a by b. ಸ್ಲೋಪ್ ಆಫ್
ಎ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್ ಅಂದಾಗ ಸ್ಲೋಪ್ ಎ ಬಿ ಈಸ್ ಈಕ್ವಲ್ ಟು y2 minus y1 divided by x2 minus x1. ಇದನ್ನ call it as x1 y1 coordinates. ಇದು x2 y2 coordinates. Slope AB is equal to y2 4 minus y1 0 divided by x2 6 minus 4. 4 minus 0 is nothing but 4. 6 minus 4 is nothing but 2. Slope of AB is equal to how much? 2. This is the answer. Formula illanu bekadre helbodu. Difference between y coordinates 4 minus 0 is nothing but 4 divided by difference between x coordinate 6 minus 4 is nothing but 2. MCQ ಕೊಟ್ಟಾಗ ಡೈರೆಕ್ಟ್ ಆಗಿ ಫಾರ್ಮುಲಾ ಬದಲಾಗಿ ಡೈರೆಕ್ಟ್ ಆಗಿ ಇರುತ್ತೆ. ಡಿಫರೆನ್ಸ್ ಬಿಟ್ವೀನ್ y coordinates divided by difference between x coordinate. ಇದರಿಂದ ಇದನ್ನು ಮೈನಸ್ ಮಾಡಿ divided by ಇದರಿಂದ ಇದನ್ನು ಮೈನಸ್ ಮಾಡಿ. We get the answer. Next one. Minus 2. Next one, the value of 18, the value of trigonometry function sin of 5 into pi by 2 is option A. Option alle ಕೊಟ್ಬಿಟ್ಟಿದ್ದಾರೆ. sin into 5 into pi ಅಂದ್ರೆ 180, pi by 2 ಅಂದ್ರೆ ಚೆನ್ನಾಗಿ ಗೊತ್ತಿದೆ 90. Now sin 4 into 5 45 450 ಡಿಗ್ರಿ ಆಯಿತು. ಇದು 360 ಡಿಗ್ರಿಗಿಂತ ಜಾಸ್ತಿ ಇರೋದ್ರಿಂದ 450 ಡಿಗ್ರೀಸ್ ಗ್ರೇಟರ್ ದೆನ್ ಫಸ್ಟ್ ರೊಟೇಷನ್. ನಾವು ಫಾರ್ ಸಿಂಪಲ್ಗೋಸ್ಕರ ಅದರಲ್ಲಿ 360 ಲೆಸ್ ಮಾಡ್ತಾನೆ 0 9. ನಾವು sin 90. What is the value of sin 90 or sin pi by 2? 1. Which is the answer? This one. Answer is 1. Next one. The second term in the expansion of the 90, second term in the expansion, second term in the expansion, root 2 plus 1 whole to the power of 5 is binomial theorem formula ಗೊತ್ತಿದೆ. a plus b whole to the power of n is equal to nc0 a to the power of n plus nc1 a to the power of n minus 1 into b plus dash dash b to the power of n. ನಮಗೆ ಬೇಕಾದ ಕ್ವಶನ್ ಕೇಳಿ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ ಅಂತ ಕೇಳ್ಬೋದು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಲಾಸ್ಟ್ ಟರ್ಮ್, ಯಾವ ಥರ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಸೆಕೆಂಡ್ ಟರ್ಮ್ ಇದನ್ನು ಫಸ್ಟ್ ಟರ್ಮ್ ಅಂತ ಕರಿತೀವಿ. ಸೆಕೆಂಡ್ ಟರ್ಮ್ ರಿಸಲ್ಟನ್ನು ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ? ಇದು ಎ ವ್ಯಾಲ್ಯೂ, ಎ ಇಸ್ ಈಕ್ವಲ್ ಟು ರೂಟ್ 2, ಇದು ಎ ವ್ಯಾಲ್ಯೂ. ಬಿ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು 5, 5c0, ಎ ವ್ಯಾಲ್ಯೂ ಎಷ್ಟು? root 2 whole to the power of 5 plus 5c1. a ಅಂದ್ರೆ root 2 whole to the power of n minus 1 ಅಂದ್ರೆ 4 into b, b ಅಂದ್ರೆ 1 plus ಮುಂದಕ್ಕೆ ನಮಗೆ ಬೇಕಾಗಿಲ್ಲ, ಇದನ್ನ ಮಾತ್ರ ಸಿಂಪ್ಲಿಫಿಕೇಶನ್ ಮಾಡಿ. ಇದು ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. 5c1 ಅಂದ್ರೆ 5 root 2 whole to the power of 4, root 2 ನ ನಾವು 2 to the power of 1 by 2 whole to the power of 4, 2 2 4 2 ಸ್ಕ್ವೇರ್ ಅಂದ್ರೆ 4, 5 into 4 ಎಷ್ಟಾಯಿತು? 20. ವಿಚ್ ಇಸ್ ಆನ್ಸರ್? 20 is the answer. ಸೆಕೆಂಡ್ ಟರ್ಮ್ ಅಂದ್ರೆ ಇದು. ನೆಕ್ಸ್ಟ್ ಟರ್ಮ್ ಹೇಳೋದು ಗೊತ್ತಿದೆ, ಥರ್ಡ್ ಟರ್ಮ್ ಹೇಳ್ಬೋದು. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್. ಇದರಲ್ಲಿ NC0, NC1, NC2, NCn ಅನ್ನು ನಾವು ಬೈನೋಮಿಯಲ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. NC0, NC1, NC2 ಡ್ಯಾಶ್ ಡ್ಯಾಶ್ NCn ಅನ್ನು C1, C2, C3 ಡ್ಯಾಶ್ ಡ್ಯಾಶ್ CN ಅಂತಲೂ ಕರಿಬೋದು.
ಅವನ್ನ ನಾವು ಬೈನೋಮಿಯಲ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 20. The number of solutions of 24x less than 100 when x is a natural number is natural number, integer, prime number, rational number, irrational number, ಎಲ್ಲ ನಂಬರ್ಸ್ ಬಗ್ಗೆ ಐಡಿಯಾ ಇದ್ದರೆ ನಾವು ವೇರ್ ಎಕ್ಸ್ ಈಸ್ ನ್ಯಾಚುರಲ್ ನಂಬರ್, ಎಷ್ಟು ನ್ಯಾಚುರಲ್ ನಂಬರ್ ಬರುತ್ತೆ ಈ ಈಕ್ವೇಷನ್ಸಲ್ಲಿ ಇನ್ಇಕ್ವಾಲಿಟಿ ಅಂತ ಗೊತ್ತಿದೆ. ಎನಿ ಈಕ್ವೇಷನ್ ಕಂಟೈನಿಂಗ್ ಐದರ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಈ 4 ಇನ್ಇಕ್ವಾಲಿಟೀಸ್ ಇರ್ತಕ್ಕಂಥ ಈಕ್ವೇಷನ್ ನಾವು ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ನಾವು ವಾಟ್ ಎವರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 24, ಎಕ್ಸ್ ಲೆಸ್ ದ್ಯಾನ್ 100 ಬೈ 24. ಕ್ಯಾಲ್ಕುಲೇಟರ್ ಅಂತ ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು ನೀವು. ನಿಮಗೆ ಗೊತ್ತಾಗಲಿ ಅಂತ ನಾನು 2 1s 2 2s 2 5s ನಾವು 6 25 ಅಗೈನ್ 6 4 ಪಾಯಿಂಟ್ ಅಲ್ಲಿಗೆ ಎಕ್ಸ್ ಲೆಸ್ ದ್ಯಾನ್ 4 ಪಾಯಿಂಟ್ ಸಮಥಿಂಗ್ 4 ಪಾಯಿಂಟ್ 10 ಅಂದರೆ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಈಗ ಎಕ್ಸ್ ಲೆಸ್ ದ್ಯಾನ್ 4 ಪಾಯಿಂಟ್ ಅಂದಾಗ 4ಗಿಂತ ಒಳಗಡೆ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಇದು 0 1 2 3 4.1 ಇಲ್ಲಿ ಬರುತ್ತೆ. 4.1ಗಿಂತ ಒಳಗಡೆ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ ಯಾವ್ಯಾವು? ವಾಟ್ ಆರ್ ನ್ಯಾಚುರಲ್ ನಂಬರ್? 4.1 ಒಳಗಡೆ ಅಂದರೆ 4 3 2 1. 4 3 2 1 are the only natural numbers. 0 is not a natural number. Negatives are not natural numbers. ಅದಕ್ಕೆ ನಾವು 1 2 3 4 ನ್ಯಾಚುರಲ್ ನಂಬರ್ಸ್ ಇದೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿದೆ? 4. ಆನ್ಸರ್ ಈಸ್ 4. ಅದಕ್ಕೆ 3 ಏನು ಪಿ ಯು ಬೋರ್ಡ್ನವ್ರು ಬಿಟ್ಟಿದ್ದಾರೆ, 3 ಮಾಡಲ್ ಪೇಪರ್, 3 ಡಿಫ್ರೆಂಟ್ ಮಾಡಲ್ ಪೇಪರ್ ವಿತ್ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಮಾಡಲ್ ಪೇಪರಲ್ಲಿ ಒಂದು ಮಾಡಲ್ ಪೇಪರ್ಗೆ ನಾನು 20 ಕ್ವಶನ್ಸ್ MC ಕ್ವಶನ್ಸ್ ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಮಾಡಿದ್ದೇನೆ. ನಾನು GH ಮ್ಯಾಥ್ಸ್ಗೆ ಸೆಂಡ್ ಮಾಡಿದ್ದೇನೆ. ಅಷ್ಟನ್ನು ಅಬ್ಸರ್ವ್ ಮಾಡಿ ವರ್ಕೌಟ್ ಮಾಡಿ, ಸಪೋಸ್ ಯಾವ್ದಾದ್ರು ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಬಂದು ಕೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಮಾಡಲ್ ಪೇಪರ್ನ MCQ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.